ಆಗುವಾಗ ಈ ಗುಡ್ಡ ಸೈಡ್ ಇಲ್ಲಿ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಗುಡ್ಡ ಸೈಡ್ ನಲ್ಲಿ ಇದ್ರೆ ಅದು ಅಲ್ಲೇ ಅಪ್ಪಚ್ಚಿ ಆಗ್ಬಿಟ್ಟಿತ್ತು. ಗಾಡಿ ಯಾವಾಗಲೂ ಹಿಂಗೆ ನೀರು ಮತ್ತೆ ಮಣ್ಣು ಹೆಸರಾಗಿ ಅದು ದೂಡು ಹೋಗ್ತದೆ. ಹೆಸರಾಗಿ ದೂಡು ಹೋದ್ಮೇಲೆ ಅದು ನದಿಯಲ್ಲಿ ಹೋಗಿ ಹಿಂಗೆ ಉಲ್ಟಾ ಬಿದ್ದಿರ್ಬೋದು ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಅದರ ಮೇಲೆ ಮಣ್ಣನ್ನು ನಿಂತಿರ್ಬೋದು. ಇವತ್ತಿನ ತನಕ ದ್ರೋಣಿ ಎಲ್ಲ ನಾವು ಟ್ರೈ ಮಾಡಿದ್ದೇವೆ. ಈಗ ದಿಲ್ಲಿಯಿಂದ ಒಂದು ದ್ರೋಣಿ ಇವತ್ತೊಂದು ಬರ್ತದೆ, ನಾಳೆ ದೊಡ್ಡ ದ್ರೋಣಿ ಬರ್ತದೆ. ಅದನ್ನು ಬಿಟ್ಟು ನಾವು ಈಗ 60 ಫೀಟಿನ ಭೂಮಿನ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಲ್ಲ, ಆ ಪೊಕ್ಲೇನ್ ಅನ್ನು ತಂದಿದ್ದೀವಿ. 6 ಮೀಟರ್ ಡ್ರಾಫ್ಟಿನ 6 ಮೀಟರ್ದು ಇದು ತಗೊಂಡು ಬಂದ್ವಿ, ರಡಾರು ತಗೊಂಡು ಬಂದ್ವಿ. 10 ಮೀಟರ್ ರಡಾರ್ ಬೆಂಗಳೂರಿಂದ ತರಿಸಿದ್ದೆ. ಎಲ್ಲ ಕಾರ್ಯಾಚರಣೆ ವ್ಯವಸ್ಥಿತವಾಗಿ ನಡೀತಾ ಇದೆ. ನಮಗೆ ಇವತ್ತು ಈ 4 ದಿವಸ ನಮ್ಗೆ ಏನಾಯ್ತು, ಅವರು ಕೇರಳದ ಮೂಲದವರು, ಅವರ ಫ್ಯಾಮಿಲಿಯವರು ಏನು ಹೇಳಿದ್ರು, ನಮ್ಮ ಫ್ಯಾಮಿಲಿಯ ಹುಡುಗ ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ನಾವು ಆದರೂ ಅವ್ರಿಗೆ ಹೇಳಿದ್ವಿ, ನೋಡಿ ಈ ಲೆವೆಲ್ ತನಕ ನಾವು ಕಟ್ ಮಾಡಿದ್ದೇವೆ, ಸ್ವಲ್ಪ ಆದರೂ ಅವರ ಒಂದು ಅನಿಸಿಕೆ ಮತ್ತೆ ಅವರು ಅದನ್ನ ಬೇರೆ ತರ ತಗೊಂಡು ಹೋಗೋದು ಬೇಡ ಅಂತ ಹೇಳ್ಕೊಂಡು ನಾವು ಅದನ್ನ ಅವರಿಗೆ ಸಹಕಾರ ಮಾಡಿದ್ವಿ. ಮತ್ತೆ ನಮಗೆ ಅವರ ಪೈಕಿ ಒಬ್ಬನು ಮತ್ತೆ ನಮ್ಮ ಪೈಕಿ 3 ಜನ ಇದ್ದಾರೆ. ಒಬ್ಬವನು ಸಿಕ್ಕಿದೆ, ಹಾಫ್ ಪೋರ್ಷನ್ ಸಿಕ್ಕಿದೆ. ಆದರೆ ಅದು ಹಾಫ್ ಪೋರ್ಷನ್ ಅವಂದೇ ಅಂತ ಇನ್ನೂ ತನಕ DNA ಇಲಾಖೆಯವರು ಕಳಿಸಿದ್ದಾರೆ. ನಾಳೆ ಅಥವಾ ನಾಡ್ದು ಇವರಿಗೆ ರಿಪೋರ್ಟ್ ಬರ್ತದೆ. ಅದು DNA ಮ್ಯಾಚ್ ಆದರೆ ನಮಗೆ 3 ಜನ ಸಿಕ್ಕಿದ್ದಾರೆ. ಇಲ್ಲಿ 4 ಜನ ಸಿಗಬೇಕು. ನಮಗೇನಾಗಿದೆ, ಇಲ್ಲಿ ಪೂರ್ವ ಈಶಾನ್ಯ ಮತ್ತು ಪೂರ್ವ ಆಗ್ನೇಯ, ಈ 2 ಕಾರ್ನರ್ ಅನ್ನ ಪೂರ್ವ ಈಶಾನ್ಯ ಅಂದ್ರೆ ಆ ಸೈಡು, ಪೂರ್ವ ಆಗ್ನೇಯ ಅಂದ್ರೆ ಈ ಸೈಡು. ನದಿ ರಭಸದಲ್ಲಿ ಹರಿದಿದೆ. ಆ ಟೈಮ್ನಲ್ಲಿ ಇದು ಅಲ್ಲೇ ಇರ್ಬೋದು ಅಂತ ನಮ್ದೊಂದು ಊಹೆ ಇದೆ. ಈಗ 4:04ವರೆಗೆ ಸಿ ಬರ್ಡ್ನಿಂದ ಹೆಲಿಕಾಪ್ಟರ್ ಬರ್ತದೆ. ಅವರು ಸಹ ಒಂದು ಪಾಯಿಂಟ್ ಅನ್ನ ಮೇಲಿಂದ ನಮಗೆ ಪಿನ್ ಮಾಡಿ ತೋರಿಸ್ತಾರೆ. ನಮ್ಮ ಮಷೀನ್ ಏನು ಬಂದಿದಲ್ಲ, ಅದಕ್ಕೆ ನಾವು ಮತ್ತು ತಲೆ ಓಡಿಸಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅದನ್ನ ನೀರಿನ 1 ಮೀಟರ್ ಹೈಟ್ ನಲ್ಲಿ ಇಟ್ಕೊಂಡು ಮತ್ತು ಕಟ್ ಮಾಡಿ ಅದನ್ನು ಕೆಳಗಿಳಿಸಿ ಮತ್ತೆ ಪ್ರಯತ್ನ ಮಾಡ್ತೀವಿ. ಇದನ್ನೆಲ್ಲ ಪ್ರಯತ್ನಗಳನ್ನ ನಾವೆಲ್ಲ ಅಧಿಕಾರಿಗಳು ಕೂಡಿ ಮಾಡ್ತಾ ಇದ್ದೇವೆ. ಸಂಶಯ ಏನೂ ಇಲ್ಲ. ಬಟ್ ನಿಮಗೆ ಅಸಮಾಧಾನ ಆಗಿರ್ಬೋದು, ನಮಗೆ ಕೊಡಲಿಲ್ಲ ಅಂತ ಹೇಳ್ಕೊಂಡು. ಏನಾಗ್ತಾ ಇದೆ, ನೀವು 10 ಜನ ಇದ್ರೆ ಅಲ್ಲಿ 50 ಜನ ಇದ್ದಾರೆ. ಎಲ್ಲರನ್ನ ಸಂಭಾಳಿಸಬೇಕಾಗಿದೆ. ಮತ್ತೆ ಪ್ರತಿ ದಿವಸ DYSP ಅವರು, ಅಡಿಷನಲ್ SP ಅವರು ನಮಗೆ ಒಂದು ಮಾಡುವಂತ 1 ತಾಸು ಬೇಕಾದ್ರೆ ನಿಮಗೆ ನಾವು ಮಾಡಿಕೊಡ್ತೇವೆ. ಆದರೆ ಇವತ್ತು ರಿಪೋರ್ಟ್ ನನ್ನ ಪ್ರಕಾರ ಸಿಗಬೇಕು. ಮತ್ತೆ ಇವತ್ತು ನೈಟ್ ಸರಾವ್ ಕೆಲಸ ಮಾಡಿ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.